ಕರ್ನಾಟಕ ದಿನದ ಟಾಪ್ ಸುದ್ದಿಗಳು, ಅಪ್ಡೇಟ್ಸ್ ಹಾಗೇನೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಪ್ರತಿಯೊಂದು ಸುದ್ದಿಯ ಸ್ಪೀಡ್ ರೌಂಡ್ ಅಪ್ ಟಾಪ್ 18 ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಟಾಪ್ 18 ನಲ್ಲಿ ಮೊದಲ ಸುದ್ದಿಯನ್ನು ನೋಡೋದಾದ್ರೆ, ಹಿಂದೆಲ್ಲ ಗಿಫ್ಟ್ ಕೊಟ್ರೆ, ಹಣ ಕೊಟ್ರೆ ಮತದಾರರನ್ನ ಖರೀದಿ ಮಾಡ್ತಿದ್ದಾರೆ ಅಂತ ಆರೋಪಗಳನ್ನು ಮಾಡ್ತಾ ಇದ್ರು. ಈಗ ಅದೇ ಗಿಫ್ಟ್ ಮತದಾರರನ್ನ ಮಾರಾಟಕ್ಕಿಟ್ರು ಯಾರು ಕೊಳ್ಳೋರೆ ಇಲ್ಲದಂತಾಗಿದೆ. ಹುಡುಗರು ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ, ಇಂಟ್ರಾಕ್ಷನ್ ಬೆಳೆಯುತ್ತೆ ಅಂತ ಹೇಳಿ ಕುಕ್ಕರ್ ಕೊಟ್ಟು ಏನಾದರೂ ಪರಿಚಯ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ ಕೊಡ್ತಾ ಇದ್ದಾರೆ. ಹೇಳಿ ಕೇಳಿ ಗಣಿನಾಡು ಮೊದಲೇ ಪ್ರಾಕೃತಿಕವಾಗಿ ಲೂಟಿಯಾಗಿರೋ ಜಿಲ್ಲೆ. ಅಂದು ಕಲ್ಲು ಕೋರೆಗಳು ಲೂಟಿಯಾಯಿತು. ಇಂದು ಮತದಾರರನ್ನ ಹರಾಜಿಗಿಟ್ಟಿವೆ ರಾಜಕೀಯ ಪಕ್ಷಗಳು. ಬಳ್ಳಾರಿಯಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರು. ಕಾಂಗ್ರೆಸ್ ಆಕಾಂಕ್ಷಿಯಿಂದ ಕುಕ್ಕರ್ ಗಿಫ್ಟ್, ಬಿಜೆಪಿ ಶಾಸಕರಿಂದ ಮನೆಗಳ ಪಟ್ಟಾ ವಿತರಣೆ. ಕಾಂಗ್ರೆಸ್ ಪಕ್ಷದಿಂದ ಬಳ್ಳಾರಿ ನಗರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರುವ ನಾರಾ ಭರತ್ ರೆಡ್ಡಿ ಮನೆ ಮನೆಗೆ ತೆರಳಿ ಕುಕ್ಕರ್ ಗಿಫ್ಟ್ ನೀಡುತ್ತಿದ್ದಾರೆ. ಹುಡುಗರು ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ, ಇಂಟ್ರಾಕ್ಷನ್ ಬೆಳೆಯುತ್ತೆ ಅಂತ ಹೇಳಿ ಆ ವಿಚಾರದಲ್ಲಿ ಕೊಟ್ಟಿದ್ದು. ಅದಕ್ಕೆ ರಾಜಕೀಯ ಉದ್ದೇಶ. ಇನ್ನೊಂದು ಕಡೆ ಬಿಜೆಪಿ ಶಾಸಕ ಜಿ ಸೋಮಶೇಖರ್ ರೆಡ್ಡಿ ಪಟ್ಟಾ ಇಲ್ಲದ 11,500 ಮನೆಗಳಿಗೆ ಪಟ್ಟಾ ವಿತರಣೆ ಮಾಡುತ್ತಿದ್ದಾರೆ. ಸ್ವತಃ ತಾವೇ ಮನೆ ಮನೆಗೆ ಹೋಗಿ ಮನೆಯ ಹಕ್ಕುಪತ್ರವನ್ನ ಹಸ್ತಾಂತರಿಸುತ್ತಿದ್ದಾರೆ. ನನ್ನ ಒಂದು ಭಾವನೆ ಏನಂತಂದರೆ, ಬಳ್ಳಾರಿ ನಗರದಲ್ಲಿ ಇರುವಂಥ ಸ್ಲಮ್ ನಿವಾಸಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಪಟ್ಟ ಇಲ್ದಂಗೆ ಇರಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ಪಟ್ಟ ಸಿಗಬೇಕು. ಇನ್ನು ಗಿಫ್ಟ್ ವಿಚಾರದಲ್ಲಿ ಕಾಂಗ್ರೆಸ್ಸಿಗರೇನು ಹಿಂದೆ ಬಿದ್ದಿಲ್ಲ. ಒಂದೆಡೆ ಆಮಿಷ ಅಂತ ಸಿದ್ದು ಡಿಕೆಶಿ ದೂರು ನೀಡುತ್ತಿದ್ರೆ, ಮತ್ತೊಂದೆಡೆ ಗಿಫ್ಟ್ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ ಶಾಸಕ ರಾಮಲಿಂಗಾರೆಡ್ಡಿ ಪರವಾಗಿ ಕುಕ್ಕರ್ ಹಂಚಿಕೆ ನಡೀತಿದೆ. ಅತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿಯೂ ಕುಕ್ಕರ್ ಹಂಚಿಕೆ ಭರ್ಜರಿಯಾಗಿ ನಡೆದಿದೆ. ಬಸವರಾಜ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಇನ್ನು ಟಾಪ್ 18 ನ ಎರಡನೇ ಸ್ಟೋರಿ ನೋಡೋದಾದ್ರೆ, ಗಿಫ್ಟ್ ಕೊಟ್ಟು ಮತದಾರನ ಓಲೈಕೆ ಮಾಡ್ತಾ ಇರೋದನ್ನ ನೀವು ಮೊದಲನೇ ಸುದ್ದಿ ನೋಡಿದ್ರಿ. ಆದ್ರೆ ಇಲ್ಲಿ ಗಿಫ್ಟ್ ಕೊಡ್ತಾ ಇಲ್ಲ, ಕ್ರಿಕೆಟ್ ಮ್ಯಾಚ್ ನಡೆಸ್ತಾ ಇದ್ದಾರೆ. 10 ತಂಡಗಳಲ್ಲ, ಬರೋಬ್ಬರಿ 300 ತಂಡಗಳ ಕ್ರಿಕೆಟ್ ಲೀಗ್. ಎರಡು ತಿಂಗಳು ನಡೆಯಲಿದೆ ಜಿಸಿಎಲ್ ಮ್ಯಾಚ್ಗಳು. ಕಾಂಗ್ರೆಸ್ ಕ್ರಿಕೆಟ್ ಲೀಗ್ನಲ್ಲಿ 170 ತಂಡ, ಬಿಜೆಪಿ ಕ್ರಿಕೆಟ್ ಲೀಗ್ನಲ್ಲಿ 130 ತಂಡ, ಬರೋಬ್ಬರಿ 3,300 ಆಟಗಾರರಿಂದ ಕ್ರಿಕೆಟ್. ಎಷ್ಟೊಂದು ದೊಡ್ಡ ಕ್ರಿಕೆಟ್ ಮ್ಯಾಚ್ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆಂದೂ ನಡೆದಿರಲಿಲ್ಲ. ಕಾಂಗ್ರೆಸ್ನ ಎಚ್.ಕೆ. ಪಾಟೀಲ್ ನಡೆಸುತ್ತಿರೋ ಕ್ರಿಕೆಟ್ ಲೀಗ್ನಲ್ಲಿ 170 ತಂಡ ಭಾಗವಹಿಸಿದ್ರೆ, ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅನಿಲ ಮೆಣಸಿನಕಾಯಿ 130 ತಂಡಗಳ ಮಧ್ಯೆ ಕ್ರಿಕೆಟ್ ಲೀಗ್ ನಡೆಸುತ್ತಿದ್ದಾರೆ. ಹೊನಲು ಬೆಳಗಿನ ಕ್ರಿಕೆಟ್ ಪಂದ್ಯದಲ್ಲಿ ಬರೋಬ್ಬರಿ 3,300 ಮಂದಿ ಆಟಗಾರರು ಫೀಲ್ಡ್ಗೆ ಇಳಿಯಲಿದ್ದಾರೆ. ಇಷ್ಟೇ ಅಲ್ಲ, ಗದಗದಲ್ಲಿ ನಡೆಯುತ್ತಿರೋ ಈ ಕ್ರಿಕೆಟ್ ಪಂದ್ಯದ ಉದ್ಘಾಟನೆಯು ರಾಜ್ಯ ಕೇಂದ್ರ ಸರ್ಕಾರಗಳು ನಡೆಸೋ ಸರ್ಕಾರಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೇನೂ ಕಮ್ಮಿ ಇಲ್ಲ. ಒಟ್ಟು 2 ತಿಂಗಳ ಕಾಲ ನಡೆಯುವ ಐಪಿಎಲ್ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿ ಅಬ್ಬರ ಇಡೀ ಗದಗವನ್ನೇ ಕ್ರೀಡಾಂಗಣವನ್ನಾಗಿ ಮಾಡಿದೆ. ಮೋದಿ ಹೆಸರಲ್ಲಿ ಟ್ರೋಫಿ, ಗೆದ್ದವರಿಗೆ ಭರ್ಜರಿ ಕ್ಯಾಶ್ ಪ್ರೈಸ್ ಸಿಗಲಿದೆ. ಕ್ಷೇತ್ರ ಗೆಲ್ಲೋದಕ್ಕೆ ಕೈ ಕೇಸರಿ ಅಭ್ಯರ್ಥಿಗಳು ನಡೆಸಿರೋ ಈ ಪ್ಲಾನ್ ಕೈ ಹಿಡಿಯುತ್ತಾ ಅನ್ನೋದಕ್ಕೆ ಎಲೆಕ್ಷನ್ ರಿಸಲ್ಟ್ ಉತ್ತರ ನೀಡಲಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ಇನ್ನು ಟಾಪ್ 18 ನ ಇವತ್ತಿನ ಮೂರನೇ ಸ್ಟೋರಿ ನೋಡೋದಾದ್ರೆ, ಬಿಬಿಎಂಪಿ ಯಾವುದೇ ಕಾಮಗಾರಿ ಕೈಗೆತ್ತಿಕೊಂಡಿದೆ ಅಂದ್ರೆ ಅದನ್ನ ಅನುಮಾನದ ಕಣ್ಣಿನಿಂದಲೇ ನೋಡಬೇಕು, ಹಂಗಿದೆ ಪರಿಸ್ಥಿತಿ. ಕಾರಣ, ಕಳೆದ ವಾರ ಬಿಬಿಎಂಪಿ ಮುಚ್ಚಿದ್ದ 2 ಗುಂಡಿಗಳು. ಬೆಂಗಳೂರಿಗೆ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅನ್ನೋ ಘನತೆಯ ಹೆಸರು ಇದೆ. ಅದೇ ರೀತಿ ಗುಂಡಿನಾಡು ಅನ್ನೋ ಕೆಟ್ಟ ಹೆಸರು ತಂದುಕೊಟ್ಟಿದ್ದು ಇದೇ ಬಿಬಿಎಂಪಿ. ಸ್ಥಳ ಮಹಾಲಕ್ಷ್ಮಿ ಲೇಔಟ್, ದಿನಾಂಕ ಜನವರಿ 16. ಮಹಾಲಕ್ಷ್ಮಿ ಲೇಔಟ್ ಜಂಕ್ಷನ್ನಲ್ಲಿ ಟ್ಯಾಂಕರ್ ಒಂದು ಹಾದು ಹೋಗುವ ವೇಳೆ ರಸ್ತೆ ಕುಸಿದು ಗುಂಡಿಯಾಗಿತ್ತು. ಬಿಬಿಎಂಪಿಯಲ್ಲಿ ಗುಂಡಿ ಮುಚ್ಚೋದಾಗಿ ಹೇಳಿತ್ತು, ಆದ್ರೆ ವಾಸ್ತವ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗುಂಡಿ ಕುಸಿದು ಸುಮಾರು 1 ವಾರಗಳ ಕಾಲ ಕಳೆದಿದೆ. ಆದರೆ ಇನ್ನೂ ಕೂಡ ಇಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಒಂದು ಕಾಮಗಾರಿನ ಕೈಗೆತ್ತಿಕೊಂಡ್ರೆ ಅದನ್ನ ಆನ್ ಟೈಮ್ ಮುಗಿಸೋದಕ್ಕೆ ಯಾಕೆ ಮುಂದಾಗ್ತಿಲ್ಲ ಅನ್ನುವಂಥದ್ದೇ.
ಸ್ಥಳ ಇಟ್ಟುಮಾಡು ಮುಖ್ಯ ರಸ್ತೆ. ದಿನಾಂಕ ಜನವರಿ 21. ಇಟ್ಟುಮಾಡು ಮುಖ್ಯ ರಸ್ತೆಯಲ್ಲೂ ರಸ್ತೆ ಏಕಾಏಕಿಯಾಗಿ ಕುಸಿದು ಹೋಗಿತ್ತು. ಆದ್ರೆ ಘಟನೆ ನಡೆದು ಇಷ್ಟು ದಿನವಾದ್ರೂ ಬಿಬಿಎಂಪಿ ಗುಂಡಿಗೆ ಸಿಮೆಂಟ್ ತುಂಬಿ ಕೈ ತೊಳೆದುಕೊಂಡಿದೆ. ಇಟ್ಮಾಡುವನ ಮಾರುತಿ ನಗರದಲ್ಲಿದ್ದೀನಿ. ಇಂದು ಇಲ್ಲಿ ರಸ್ತೆ ಗುಂಡಿ ಬಿದ್ದಿತ್ತು. ಅಂದ್ರೆ ಒಂದು ಮಣ್ಣನ್ನ ಹಾಕಿ ಸಿಮೆಂಟ್ ಅನ್ನ ಹಾಕ್ಬಿಟ್ಬಿಟ್ಟಿದ್ದಾರೆ. ಆದ್ರೆ ಇದು ಎಷ್ಟು ಕ್ವಾಲಿಟಿ ಇದೆ ಅಂತ ಗೊತ್ತಿಲ್ಲ. ಸೊ ನೋಡಿದ್ರೆ ಹಿಂಗೆ ಕಿತ್ಕೊಂಡ್ ಬರ್ತಿದೆ ಇದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಟಾಪ್ 18ನ 4ನೇ ಸ್ಟೋರಿಯಲ್ಲಿ ಅಭಿವೃದ್ಧಿ ಅಂತ ಮಾತಾಡ್ತೀವಲ್ಲ, ಅಭಿವೃದ್ಧಿ ಬಗ್ಗೆ ತೋರಿಸ್ತಾ ಇದ್ದೀವಿ. ಹೆಸರಿಗೆ ಅಭಿವೃದ್ಧಿ ಆದ್ರೆ ರೈತನ ಬಾಳಿಗೆ ಕಿರಿಕಿರಿ. ಅಭಿವೃದ್ಧಿ ಹೆಸರಲ್ಲಿ ಮಾಡ್ತಿರೋ ಹೆದ್ದಾರಿ ಕಾಮಗಾರಿಯಿಂದ ರೈತನ ಬಾಳು ಬರಡಾಗ್ತಾ ಇದೆ. ಜೋಳ ಬಂದು ಕುಂತ್ಕೊಂಡ್ಬಿಡ್ತೀರಿ, ದನಕ್ಕೆ ತಿನ್ಸಕ್ಕೆ ತ್ರಾಸ್ರಿ, ಎಲ್ಲ ದನಕ್ಕೆ ಜಡ್ಡು ಬರ್ತೀರಿ ತಿಂದ್ರೆ. 25 ಕಿಲೋಮೀಟರ್ ರಸ್ತೆ ಖರ್ಚಾಗ್ತಿರೋದು ಬರೋಬ್ಬರಿ 10 ಕೋಟಿ. 15 ಕಿಲೋಮೀಟರ್ ಅಗೆದಿದ್ದಾರೆ. ಇನ್ನು 10 ಕಿಲೋಮೀಟರ್ ಅಗೆಯೋದು ಬಾಕಿ ಇದೆ. ಈಗ ಅಗೆದಿರೋ ರಸ್ತೆಯಿಂದ ರೈತರು ಬೆಳೆದಿರೋ ಜೋಳ, ಕಡಲೆ, ಗೋಧಿ ಸೇರಿ ಇತರೆ ಬೆಳೆಗಳ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಕಚ್ಚಾ ರಸ್ತೆಯನ್ನ ಅಗೆದಾಗ ಧೂಳು ಏಳೋದು ಸಹಜ. ಅದರಿಂದ ತೊಂದರೆ ಆಗಬಾರ್ದು ಅಂತಾನೆ ಅಗೆದ ರಸ್ತೆಗೆ ನೀರು ಹಾಕೋದು. ಆದ್ರೆ ಇಲ್ಲಿ ಈ ರಸ್ತೆ ನೀರು ಏನು ಅನ್ನೋದನ್ನೇ ಕಂಡಿಲ್ಲ. ಇದರಿಂದಾಗಿ ರಸ್ತೆಯ ಧೂಳು ಬೆಳೆಗಳನ್ನ ಆಪೋಷಣ ತೆಗೆದುಕೊಳ್ತಿದೆ. ಈ ಕೊಪ್ಪಳ ಸಿಂಧೋಗಿಯಿಂದ ಅಳವಂಡಿ ರಸ್ತೆ ಸರ್ ಕಿತ್ತು 2 ರಿಂದ 2.5 ತಿಂಗಳು ಆಯ್ತು ಸರ್. ಈ ಕಡೆ ನೀರಿಲ್ಲ ಸರ್. ಅಷ್ಟು ಧೂಳಕ್ಕೆ ಈ ನೋಡ್ರಿ ನಮ್ಮ ಪೀಕ್ ಹೆಂಗಿದೆ ನೋಡ್ರಿ. ಕೊಪ್ಪಳದ ಕಲ್ಮಲ ಶಿಗ್ಗಾಂವ್ ನಡುವಿನ ರಾಜ್ಯ ಹೆದ್ದಾರಿಯ ದುರಂತ ಕಥೆ ಇದು. ಜನ ತಿನ್ನೋ ಬೆಳೆ ಹಾಳಾಗೋಗ್ಲಿ, ಮೂಕ ಪ್ರಾಣಿಗಳ ಮೇವಿಗೂ ಧೂಳು ಒಕ್ಕರಿಸಿದೆ. ಜೋಳ ಬಂದು ಕುಂತ್ಕೊಂಡ್ಬಿಡ್ತೀರಿ, ದನಕ್ಕೆ ತಿನ್ಸಕ್ಕೆ ತ್ರಾಸ್ರಿ, ಎಲ್ಲ ದನಕ್ಕೆ ಜಡ್ಡು ಬರ್ತೀರಿ ತಿಂದ್ರೆ. ಶರಣಪ್ಪ ಬಾಜನಾಪುರ, ನ್ಯೂಸ್ 18 ಕೊಪ್ಪಳ. ಪ್ರಧಾನಿ ನರೇಂದ್ರ ಮೋದಿ ಕುರಿತ ಬಿಬಿಸಿ ಸಾಕ್ಷ್ಯಚಿತ್ರ ದಿನೇ ದಿನ ಕಿಚ್ಚನ್ನ ಹೊತ್ತಿಸ್ತಾ ಇದೆ. ಸರ್ಕಾರದ ನಿಷೇಧದ ನಡುವೆಯೂ ಹಲವೆಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶನ ನಡೀತಾ ಇದೆ. ಬೀಚ್ ಪಕ್ಕದಲ್ಲಿ ಸಾಕ್ಷ್ಯಚಿತ್ರ ಪ್ರದರ್ಶನ. ತಿರುವನಂತಪುರಂ, ಹೈದರಾಬಾದ್ನಲ್ಲಿ ಶೋ. ದಿನೇ ದಿನೇ ದೇಶದಲ್ಲಿ ಬಿಬಿಸಿ ನಿರ್ಮಿಸಿರೋ ಪ್ರಧಾನಿ ಮೋದಿ ಕುರಿತ ಡಾಕ್ಯುಮೆಂಟರಿ ಸಂಚಲನ ಸೃಷ್ಟಿಸಿದೆ. ಸರ್ಕಾರ ಡಾಕ್ಯುಮೆಂಟರಿಯನ್ನ ಯೂಟ್ಯೂಬ್, ಟ್ವಿಟರ್ನಲ್ಲಿ ತೆಗೆದ ಹೊರತಾಗಿಯೂ ಸಾಕ್ಷ್ಯಚಿತ್ರ ಪ್ರಚಾರಪಡಿಸೋ ಕೆಲಸ ಜೋರಾಗಿ ಸಾಗಿದೆ. ಸಾಕ್ಷ್ಯಚಿತ್ರವನ್ನು ಕೇರಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರದರ್ಶಿಸಿದೆ. ನಿನ್ನೆ ಸಂಜೆ ತಿರುವನಂತಪುರಂನ ಶಾಂಖು ಮುಖಂ ಬೀಚ್ನಲ್ಲಿ ಪ್ರದರ್ಶನ ಆಯೋಜಿಸಲಾಗಿತ್ತು. ಈ ವೇಳೆ ನೂರಾರು ಜನ ಸಾಕ್ಷ್ಯಚಿತ್ರ ವೀಕ್ಷಿಸಿದ್ರು. ಇತ್ತ ಹೈದರಾಬಾದ್ ವಿವಿಯಲ್ಲೂ ತೀವ್ರ ವಿರೋಧದ ನಡುವೆಯೂ ಡಾಕ್ಯುಮೆಂಟರಿ ಪ್ರದರ್ಶನ ನಡೆಸಿದ್ರು. ಈ ವೇಳೆ ಸಾಕ್ಷ್ಯಚಿತ್ರ ಪ್ರದರ್ಶನಕ್ಕೆ ಅವಕಾಶ ನೀಡದಂತೆ ಎಬಿವಿಪಿ ಪ್ರತಿಭಟನೆ ನಡೆಸಿತು. ಅಲ್ಲದೆ ವಿವಿ ಒಳಗೆ ನುಗ್ಗುವ ಯತ್ನ ಕೂಡ ನಡೆದಿದ್ದರಿಂದ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಮತ್ತೊಂದೆಡೆ ಸಾಕ್ಷ್ಯಚಿತ್ರ ಪ್ರದರ್ಶಿಸಿದ್ದಕ್ಕಾಗಿ ಬಂಧಿತರಾಗಿದ್ದ ದೆಹಲಿಯಲ್ಲಿನ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದ 13 ವಿದ್ಯಾರ್ಥಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಒಟ್ಟಾರೆ ಸಾಕ್ಷ್ಯಚಿತ್ರದ ಕಿಚ್ಚು ಜೋರಾಗ್ತಿದ್ದು, ಇದಕ್ಕೆ ಸರ್ಕಾರದ ಮುಂದಿನ ನಿರ್ಧಾರ ಏನಾಗಿರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಜಗತ್ತು ಹೆಣಗಾಡ್ತಲೇ ಇದೆ. ಕೊರೋನಾ ಮೆಟ್ಟಿ ನಿಂತಿದ್ದ ಭಾರತ ಇದೀಗ ಮತ್ತೊಂದು ಬ್ರಹ್ಮಾಸ್ತ್ರದ ಪ್ರಯೋಗದಲ್ಲಿ ಯಶಸ್ವಿಯಾಗಿದೆ. ಕೋವಿಡ್ ನಿರ್ನಾಮಕ್ಕೆ ಮತ್ತೊಂದು ಅಸ್ತ್ರ. ಮೂಗಿನ ಮೂಲಕ ಹಾಕುವ ವ್ಯಾಕ್ಸಿನ್ ರಿಲೀಸ್. ಈವರೆಗೆ ಕೋವಿಡ್ ವ್ಯಾಕ್ಸಿನ್ ಅನ್ನ ಇಂಜೆಕ್ಷನ್ ಮೂಲಕ ಹಾಕಲಾಗ್ತಿತ್ತು. ಇದು ಕೆಲವರಿಗೆ ಅಲರ್ಜಿ, ನೋವು, ಚುಚ್ಚುಮದ್ದಿನ ಜಾಗದಲ್ಲಿ ತುರಿಕೆ ರೀತಿಯ ಸಮಸ್ಯೆಗಳಾಗ್ತಾ ಇದ್ವು. ಆದ್ರೀಗ ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಭಾರತದಲ್ಲಿ ಮೂಗಿನ ನಳಿಕೆ ಮೂಲಕ ಹಾಕಲಾಗುವ ವ್ಯಾಕ್ಸಿನ್ ಬಿಡುಗಡೆ ಮಾಡಲಾಗಿದೆ. ಭಾರತ
ಬಯೋಟೆಕ್ ಅಭಿವೃದ್ಧಿಪಡಿಸಿರೋ ಎನ್ಕೋವ್ಯಾಕ್ ವ್ಯಾಕ್ಸಿನ್ ಅನ್ನ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಇಂಟ್ರಾನಾಸಲ್ ಲಸಿಕೆಯನ್ನ ಬಿಡುಗಡೆ ಮಾಡಿದ್ರು. ಎನ್ಕೋವ್ಯಾಕ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿದ್ದು ಡೋಸ್ಗೆ ₹325 ಇರಲಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಇದರ ದರ ₹800 ಇರಲಿದೆ. ಡಿಸೆಂಬರ್ 2022ರಲ್ಲಿ ಪ್ರಾಥಮಿಕ 2 ಡೋಸ್ಗೆ ಅನುಮತಿ ನೀಡಲಾಗಿತ್ತು. ಭಿನ್ನ ಜಾತಿಯ ಬೂಸ್ಟರ್ ಡೋಸ್ಗೂ ಅನುಮೋದನೆ ಸಿಕ್ಕಿದೆ. 28 ದಿನಗಳ ಅಂತರದಲ್ಲಿ 2 ಡೋಸ್ ಪಡೆಯಬಹುದಾಗಿತ್ತು. ಈಗಾಗಲೇ ಬೂಸ್ಟರ್ ಡೋಸ್ ಪಡೆದಿದ್ರೆ ಇದರ ಅಗತ್ಯವಿಲ್ಲ. ಸರ್ಕಾರ ಕೋವಿನ್ ಆಪ್ನಲ್ಲೂ ಎನ್ಕೋವ್ಯಾಕ್ ಲಭ್ಯವಿದ್ದು ನೋಂದಣಿ ಮಾಡಿಕೊಳ್ಳಬಹುದು. ಈಗಾಗಲೇ ಎಲ್ಲಾ ರಾಜ್ಯಗಳಿಗೆ ವ್ಯಾಕ್ಸಿನ್ ವಿತರಣೆ ಕಾರ್ಯ ಶುರುವಾಗಿದ್ದು ಕೆಲವೇ ದಿನಗಳಲ್ಲಿ ಆಸ್ಪತ್ರೆಗಳಲ್ಲಿ ಲಭ್ಯವಿರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಯಲಲಿತಾ ದೇಶ ಕಂಡ ದುಬಾರಿ ಬದುಕಿನ ಸಿಎಂ. ಜನರ ಪ್ರೀತಿ ಹೇಗಿತ್ತೋ ಅಷ್ಟೇ ಸಂಪತ್ತು ಜಯಲಲಿತಾ ಹೊಂದಿದ್ರು. ಆದ್ರೆ ಅವೆಲ್ಲವೂ ಅಕ್ರಮ ಅಂತ ಕೋರ್ಟ್ ಹೇಳಿದೆ. ಹಾಗಾದ್ರೆ ಅವುಗಳ ಕತೆ ಮುಂದೇನು? ಜಯಲಲಿತಾ ಐಷಾರಾಮಿ ಜೀವನವನ್ನ ಅಂದಾಜು ಮಾಡೋದಕ್ಕೆ ಆಗೋದೇ ಇಲ್ಲ. ಬಟ್ಟೆ, ಚಪ್ಪಲಿ, ಶೂ, ಚಿನ್ನ, ವಜ್ರ ವೈಡೂರ್ಯ, ಬರೋಬ್ಬರಿ 700 ಕೋಟಿ ಬೆಲೆ ಬಾಳೋ ವಸ್ತುಗಳನ್ನ 27 ವರ್ಷಗಳ ಹಿಂದೆ ಅಕ್ರಮ ಎಂದು ತಮಿಳುನಾಡು ಪೊಲೀಸರು ಸೀಸ್ ಮಾಡಿದ್ರು. $11,344 ರೇಷ್ಮೆ ಸೀರೆ, 720 ಜೊತೆ ಚಪ್ಪಲ್, 44 ಎಸಿ ಮಷಿನ್, 33 ಟೆಲಿಫೋನ್, 131 ಸೂಟ್ ಕೇಸ್, 146 ದುಬಾರಿ ಕುರ್ಚಿ, 91 ಕೈ ಗಡಿಯಾರ, 27 ಗೋಡೆ ಗಡಿಯಾರ, 81 ತೂಗುದೀಪ, 65 ಟೇಬಲ್, 25 ಕಾಟ್. ಇಷ್ಟೇ ಅಲ್ಲ, ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ ಎಲ್ಲವೂ ಕೂಡ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಭದ್ರವಾಗಿದೆ. ಭದ್ರತೆ ದೃಷ್ಟಿಯಿಂದ ಜಯಲಲಿತಾ ಕೇಸನ್ನ 27 ವರ್ಷಗಳಿಂದ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಡೆಸಲಾಗ್ತಿತ್ತು. ಸದ್ಯ ಜಯಲಲಿತಾ ಅಪರಾಧಿ ಎಂದು ಸಾಬೀತಾಗಿದ್ದು 700 ಕೋಟಿ ಆಸ್ತಿಯನ್ನ ಹರಾಜು ಹಾಕುವಂತೆ ಕೋರ್ಟ್ ನಿರ್ದೇಶನ ನೀಡಿದೆ. ಈ ನಡುವೆ ಸಾಮಾಜಿಕ ಹೋರಾಟಗಾರ ನರಸಿಂಹಮೂರ್ತಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ಮಾಡಿದ ನ್ಯಾಯಾಲಯವು ಹರಾಜಿಗೆ ಅಸ್ತು ಎಂದಿದೆ. ಬಹಳ ಕುತೂಹಲ ಕೆರಳಿಸಿರೋ ಜಯಲಲಿತಾಗೆ ಸೇರಿದ ವಸ್ತುಗಳು ಅಂದಾಜು ಮೊತ್ತಕ್ಕಿಂತ ಹೆಚ್ಚು ಬಿಕರಿಯಾಗುವ ನಿರೀಕ್ಷೆ ಇದೆ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಘೋಸ್ಟ್ ಚಿತ್ರ ಹಲವು ವಿಶೇಷತೆಗಳಿಂದ ಸೌಂಡ್ ಮಾಡ್ತಾ ಇದೆ. ಈ ಚಿತ್ರಕ್ಕಾಗಿ ಬಾಲಿವುಡ್ನ ಫೇಮಸ್ ನಟ ಸ್ಯಾಂಡಲ್ವುಡ್ಗೆ ಬರ್ತಾ ಇದ್ದಾರೆ. ಘೋಸ್ಟ್ ಸ್ಯಾಂಡಲ್ವುಡ್ನ ಮೋಸ್ಟ್ ಕ್ಯೂರಿಯಸ್ ಮತ್ತು ಎಕ್ಸ್ಪೆಕ್ಟೆಡ್ ಸಿನಿಮಾ. ಒನ್ಸ್ ಗ್ಯಾಂಗ್ಸ್ಟರ್ ಈಸ್ ಆಲ್ವೇಸ್ ಗ್ಯಾಂಗ್ಸ್ಟರ್ ಟ್ಯಾಗ್ಲೈನ್ ನೊಂದಿಗೆ ಸಿನಿಮಾ ಬರ್ತಿದೆ. ಇವಾಗ ವಿಷಯ ಏನು ಅಂದ್ರೆ, ಶಿವಣ್ಣನ ಗ್ಯಾಂಗ್ಗೆ ಬಾಲಿವುಡ್ನ ಫೇಮಸ್ ಆಕ್ಟರ್ ಅನುಪಮ್ ಖೇರ್ ಬರ್ತಿರೋದು. ಸ್ಯಾಂಡಲ್ವುಡ್ಗೆ ಬಾಲಿವುಡ್ ಸ್ಟಾರ್ಗಳು ಬಂದು ಹೋಗೋದು ಹೊಸದೇನಲ್ಲ. ಆದ್ರೆ ಬಾಲಿವುಡ್ ಕೆಲ ಸ್ಟಾರ್ ನಟರು ಇಂದಿಗೂ ಸ್ಯಾಂಡಲ್ವುಡ್ ಕಡೆ ಬಂದಿರಲಿಲ್ಲ. ಅಂಥವರ ಸಾಲಿನಲ್ಲಿ ಅನುಪಮ್ ಖೇರ್ ಕೂಡ ಇದ್ರು. ಆದ್ರೆ ಶಿವಣ್ಣನ ಬಹುನಿರೀಕ್ಷಿತ ಘೋಸ್ಟ್ ಚಿತ್ರದಲ್ಲಿ ಬಣ್ಣ ಹಚ್ಚೋಕೆ ಅನುಪಮ್ ಖೇರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅನುಪಮ್ ಖೇರ್ ಕೂಡ ಮಾಡ್ತಾ ಇದ್ದಾರೆ. ಅದನ್ನ ನಾಳಿದ್ದು ಪ್ರೆಸ್ ಮೀಟ್ ಮಾಡ್ತೀನಿ. ಫಸ್ಟ್ ಟೈಮ್ ಇನ್ ಕನ್ನಡ ಕಂಟೆಂಟ್ ಇಲ್ಲ ಅಂದ್ರೆ 1.5 ತಿಂಗಳು ಫಾಲೋ ಮಾಡಿದ್ದೀನಿ. ಬೇರ್ಬಲ್, ಓಲ್ಡ್ ಮಾಂಗ್ ನಂತ ಉತ್ತಮ ಕಂಟೆಂಟ್ ಉಳ್ಳ ಚಿತ್ರಗಳನ್ನ ನಿರ್ದೇಶನ ಮಾಡಿರುವ ಶ್ರೀನಿ ಘೋಸ್ಟ್ ಚಿತ್ರದಲ್ಲಿ ಶಿವಣ್ಣನಿಗೆ ನಿರ್ದೇಶನ ಮಾಡ್ತಿದ್ದು, ಚಿತ್ರ ಅನೌನ್ಸ್ ಆದಾಗಿನಿಂದ ಟಾಕ್ ಆಫ್ ದಿ ಟೌನ್ ಆಗಿದೆ. ಚಿತ್ರದಲ್ಲಿ ಶಿವಣ್ಣನ ವಿಂಟೇಜ್ ಲುಕ್ಗೆ ಕಳೆದು ಹೋಗಿದ್ದ ಫ್ಯಾನ್ಸ್ ಈಗ ಚಿತ್ರತಂಡ ಬಿಗ್ ಅಪ್ಡೇಟ್ಗೆ ಫುಲ್ ಖುಷಿಯಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಹಳೆ ಮೈಸೂರು ಭಾಗವನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಟಾರ್ಗೆಟ್ ಮಾಡಿವೆ. ರಾಜ್ಯದಲ್ಲಿ ಪ್ರಮುಖವಾಗಿ ಬಿಜೆಪಿ ಅಲ್ಲಿ ಒಂದು ಬೇಸ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ತಿದೆ. ಹಳೆಯ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಹಾಗಾದ್ರೆ ಸಂಕಷ್ಟ ಎದುರಾಗಿದೆಯಾ? ಕಾರಣ ಏನು ಅಂದ್ರೆ, ಮೊನ್ನೆ ತರಾತುರಿಯಲ್ಲಿ ತಕ್ಷಣಕ್ಕೆ ಆದೇಶ ಜಾರಿಗೆ ಬರುವಂತೆ ಮಂಡ್ಯ ಉಸ್ತುವಾರಿಯಾಗಿ ಆರ್ ಅಶೋಕ್ ಅವರನ್ನ ಸಿಎಂ ನೇಮಕ ಮಾಡಿದ್ರು. ಮಂಡ್ಯಕ್ಕೆ ವಿಸಿಟ್ ಮಾಡಿದ್ರು ಆರ್ ಅಶೋಕ್ ಅವರು. ಆದ್ರೆ ಆ ಭಾಗದಲ್ಲಿ
ಸ್ಥಳೀಯ ನಾಯಕರಿಗೆ ಅಸಮಾಧಾನ ಇದೆ. ಗೋ ಬ್ಯಾಕ್ ಅಶೋಕ್ ಅಂತ ಹೇಳಿ ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದಾರೆ, ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಅಭಿಯಾನ ಸ್ಟಾರ್ಟ್ ಆಗಿದೆ. ರಾಮನಗರ, ಮಂಡ್ಯ, ಚಾಮರಾಜನಗರ, ಮೈಸೂರು ಜಿಲ್ಲಾಧ್ಯಕ್ಷರು ಕೊಟ್ಟಂತ ರಿಪೋರ್ಟ್ನಿಂದ ಈಗ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಕಾರಣ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಒಂದು ಲೀಡರ್ಶಿಪ್ ಇಲ್ಲ ಅನ್ನೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಗುಡ್ ಮಾರ್ನಿಂಗ್. ಈಗ ಹಳೆ ಮೈಸೂರು ಭಾಗವನ್ನ ಯಾವ್ಯಾವ ರಾಜಕೀಯ ಪಕ್ಷಗಳು ಟಾರ್ಗೆಟ್ ಮಾಡಿವೆ ಅಂತ ಪ್ರತಿದಿನ ನಾವು ನ್ಯೂಸ್ 18 ನಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಆದ್ರೆ ಈಗ ಅಶೋಕ್ ಅವರಿಗೆ ಗೋ ಬ್ಯಾಕ್ ಅನ್ನೋ ಅಭಿಯಾನ ಬಿಸಿ ಮುಟ್ಟಿರೋದು, ಮತ್ತೆ ಲೋಕಲ್ ಲೀಡರ್ಸ್ ಹಳೆ ಮೈಸೂರು ಭಾಗದಲ್ಲಿ ಇಲ್ಲದೆ ಇರೋದು ಬಿಜೆಪಿ ಯಾವ ತರ ಸಂಕಷ್ಟ ತರಬಹುದು ಕೃಷ್ಣ? ಖಂಡಿತವಾಗ್ಲೂ ಶರ್ಮಿತಾ, ಈಗಾಗಲೇ ನೀವು ಗಮನಿಸಿರಬಹುದು, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಲ್ಲಿ ಅವರದೇ ಆದಂತಹ ನಾಯಕತ್ವ ಇದೆ ಹಳೆ ಮೈಸೂರು ಭಾಗದಲ್ಲಿ. ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಭಾಗದವರಾದ್ರೆ, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಮನಗರದವರಾಗಿದ್ದಾರೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ವೋಟ್ ಬ್ಯಾಂಕ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಆ ವೋಟ್ ಬ್ಯಾಂಕ್ ಅನ್ನ ಛಿದ್ರ ಮಾಡುವಂತ ನಿಟ್ಟಿನಲ್ಲಿ ಒಬ್ಬ ಪ್ರಬಲವಾದಂತಹ ನಾಯಕರು ಬೇಕು ಬಿಜೆಪಿಗೆ. ಆದ್ರೆ ಈಗಾಗಲೇ ಬಿಜೆಪಿ ಎಲ್ಲ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಅದು ಫೇಲ್ಯೂರ್ ಆಗುವಂತ ಒಂದು ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆರ್ ಅಶೋಕ್ ಅವರನ್ನ ನೇಮಕವನ್ನ ಮಾಡಲಾಗಿದೆ. ಆದ್ರೆ ಪ್ರಾರಂಭದಲ್ಲೇ ಈಗ ಗೋ ಬ್ಯಾಕ್ ಅನ್ನೋ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪರೋಕ್ಷವಾಗಿ ಸ್ಥಳೀಯ ನಾಯಕರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ರಾಜ್ಯದ ಅಲ್ಲಿರ್ತಕ್ಕಂತಹ ನಾಯಕರು ಈಗಾಗಲೇ ಮಾಡ್ತಿರುವಂತದ್ದು. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಅಲ್ಲಿರ್ತಕ್ಕಂತಹ ಜಿಲ್ಲಾಧ್ಯಕ್ಷಗಳಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಮಾಹಿತಿ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ನಾಯಕರಿಗೆ ಉಸ್ತುವಾರಿಯನ್ನ, ನಾಯಕತ್ವವನ್ನು ಕೊಟ್ರೆ ಅಲ್ಲಿರ್ತಕ್ಕಂತಹ ಮತದಾರರು ಸಹಜವಾಗಿಯೇ ಅವ್ರ ಪರವಾಗಿ ವಾಲ್ತಾರೆ. ಆ ಮುಖಾಂತರವಾಗಿ ಒಂದು ರೀತಿ ಮತವನ್ನ ಗಟ್ಟಿ ಮಾಡೋದ್ರ ಮುಖಾಂತರವಾಗಿ ಚುನಾವಣೆ ಗೆಲ್ಲಬಹುದು ಅನ್ನೋ ಒಂದು ರಿಪೋರ್ಟ್ ಕೂಡ ಇದೀಗ ಕಟೀಲ್ ಅವರಿಗೆ ಸಿಕ್ಕಿದೆ. ಈಗ ಕಟೀಲ್ ಅವರು ಯಾವ ರೀತಿಯಾಗಿ ಇದನ್ನ ಸರಿದೂಗಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ರೀತಿ ಮಹತ್ವದ ಚಿಂತನೆಯನ್ನ ಮಾಡಿರುವಂತದ್ದು. ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ 40ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕಂತ ಅನಿವಾರ್ಯತೆ ರಾಜ್ಯದ ಬಿಜೆಪಿ ನಾಯಕರಿಗೆ ಇರುವಂತದ್ದು. ಅದಕ್ಕೋಸ್ಕರವಾಗಿ ಈಗಾಗಲೇ ಎಲ್ಲ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಗೆ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಹಿಂದುತ್ವದ ಅಜೆಂಡಾ ಆಗಿರ್ಬೋದು, ಹೀಗೆ ಪ್ರಮುಖವಾದಂತಹ ವಿಚಾರಗಳ ಮುಖಾಂತರವಾಗಿ ಅಲ್ಲಿ ಮತಗಳನ್ನ ಸೆಳೆಯುವಂತ ಒಂದು ಕೆಲಸಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಆದ್ರೆ ಈಗ ಮಂಡ್ಯಗೆ ಸೀಮಿತವಾಗಿ ಅಲ್ಲಿ ಲೋಕಲ್ ಆಗಿ ಅಂದ್ರೆ ಆರ್ ಅಶೋಕ್ ಅವರು ಬೆಂಗಳೂರಿಗೆ ಇಷ್ಟು ದಿನ ಸೀಮಿತ ಆಗಿದ್ರು. ಆದ್ರೆ ಇಲ್ಲ ಒಂದ್ ಕಡೆ ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅನ್ನೊಂದು ಅಭಿಯಾನವನ್ನ ಮಾಡೋದ್ರ ಮುಖಾಂತರವಾಗಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಅಲ್ಲಿರ್ತಕ್ಕಂತಹ ನಾಯಕತ್ವ ಅಂದ್ರೆ ಸ್ಥಳೀಯ ಮಟ್ಟದ ನಾಯಕತ್ವದ ವಿಚಾರವೇನೆ ಒಂದ್ ರೀತಿ ಬಿಜೆಪಿಗೆ ಬಹಳಷ್ಟು ಹಿನ್ನಡೆ ಉಂಟಾಗುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಅರಿತಿರ್ತಕ್ಕಂತಹ ರಾಜ್ಯದ ನಾಯಕರು ಯಾವ ರೀತಿಯಾಗಿ ಸರಿದೂಗಿಸಬೇಕು ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ನಾಯಕರಿಗೆ ಕೊಡಬೇಕಾ ಉಸ್ತುವಾರಿಯನ್ನ ಬೇರೆಯವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚಿಂತನೆಯನ್ನ ಮಾಡಿರುವಂತದ್ದು. ಈಗಾಗಲೇ ಸಂಪುಟ ವಿಸ್ತರಣೆ ಆಗುತ್ತೆ, ಸಿಪಿ ಯೋಗೇಶ್ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ. ಮಂತ್ರಿ ಸ್ಥಾನ ಸಿಕ್ಕಂತ ನಂತರವಾಗಿ ಯೋಗೇಶ್ ಅವರು ರಾಮನಗರದವರು, ಹೀಗಾಗಿ ಅವರಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕವನ್ನ ಮಾಡಲಾಗುತ್ತೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಬರುವಂತ ದಿನಗಳಲ್ಲಿ ಅಲ್ಲಿ ಅಶೋಕ್ ಅವರ ಬದಲಾಗಿ ಬೇರೆಯವರಿಗೆ ಕೊಟ್ಟರೆ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಈಗ ಸದ್ಯಕ್ಕೆ ಚಿಂತನೆ ಆಗ್ತಾ ಇರುವಂತದ್ದು. ಶರ್ಮಿತಾ, ನೋಡೋಣ ಕೃಷ್ಣ, ಅಶೋಕ್ ಬದಲಿಗೆ ಯಾರಿಗೆ ಪ್ಲೇಸ್ಮೆಂಟ್ ಅಲ್ಲಿ ಮಾಡಬಹುದು ಅಂತ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ಹಳೆಯ ಮೈಸೂರು ಭಾಗದ ಇಷ್ಟು ಇನ್ಫಾರ್ಮೇಶನ್. ಆದ್ರೆ ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಹಾಸನ. ಯಾಕಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ತಾನೇ ಜೆಡಿಎಸ್ ಅಭ್ಯರ್ಥಿ ಅಂತ ಹೇಳಿ ಭವಾನಿ ರೇವಣ್ಣ ಮೊನ್ನೆ ತಾನೇ ಘೋಷಣೆ ಮಾಡಿಕೊಂಡ್ರು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಸಹೋದರನ ಮುಖಾಂತರ ಅಂದ್ರೆ ಅಣ್ಣನ ಮುಖಾಂತರ ಅತ್ತಿಗೆ ಮನವೊಲಿಕೆ ಪ್ರಯತ್ನಗಳು ನಡೀತಾ ಇತ್ತು. ರೇವಣ್ಣ ಪತ್ನಿ ಕನಸಿಗೆ ಕುಮಾರಸ್ವಾಮಿ ಕೊಳ್ಳಿ ಇಡ್ತಾರ, ಹಾಸನನ ನಾನು ಬಿಟ್ಟುಕೊಡಲ್ಲ ಅಂತ ಪಟ್ಟು ಹಿಡಿದು ಕೂತಿದಾರಂತೆ ಭವಾನಿ. ಆದ್ರೆ ದೇವೇಗೌಡರ ಕುಟುಂಬದಲ್ಲಿ ಅಂದರ್ಕಿ ಫೈಟ್ ಹೆಂಗ್ ನಡೀತಾ ಇದೆ ಟಿಕೆಟ್ಗೋಸ್ಕರ. ಸೊ ಈ ಬಗ್ಗೆ ಈಗ ತುಂಬಾ ಚರ್ಚೆಗಳು ನಡೀತಾ ಇದೆ. ಈಗ ಹಾಸನ ಅಂತ ಭವಾನಿ ರೇವಣ್ಣ ಅನೌನ್ಸ್ ಮಾಡ್ಕೊಂಡಿದ್ರು ಮೊನ್ನೆ. ಅರಕಲಗೂಡಿಗೆ ಹೋಗ್ತಾರಾ? ಹಾಸನದಲ್ಲಿ ಪ್ರೀತಮ್ ಗೌಡ ವರ್ಸಸ್ ಭವಾನಿ ರೇವಣ್ಣ ಫೈಟ್ ಫಿಕ್ಸ್ ಆಗುತ್ತಾ ಅಂತ ಹೇಳಿ ಮೊನ್ನೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಇಂದ ಚರ್ಚೆ ನಡೀತಾ ಇತ್ತು. ಈಗ ನೋಡಿದ್ರೆ ಹಾಸನ ಬೇಡ, ಅರಕಲಗೂಡಿಗೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟು ಅಲ್ಲಿಂದ ನಿಲ್ಲಿಸುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪಟ್ಟು ಬಿಡದ ಭವಾನಿ ರೇವಣ್ಣ ಅರಕಲಗೂಡಿಗೆ ಹೋಗ್ತಾರಾ? ಹಾಸನದಲ್ಲಿ ಮತ್ತೆ ಪ್ರೀತಮ್ ಗೌಡ ಸೇಫ್ ಆಗ್ತಾರಾ ಅನ್ನೋದು ಈಗಿರುವಂತ ಕುತೂಹಲ, ಚರ್ಚೆಗಳು ನಡೀತಾ ಇದೆ. ಎನಿವೇಸ್, ಈಗ ದೇವೇಗೌಡರು ಈ ವಿಷಯದಲ್ಲಿ ಇನ್ನೂ ಕೂಡ ಎಂಟ್ರಿ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಬಟ್ ದೇವೇಗೌಡರು ಎಂಟ್ರಿ ಆಗಿ ತಮ್ಮ ಸೊಸೆಗೆ ಅಕಸ್ಮಾತ್ ಅರಕಲಗೂಡಿನಿಂದ ನಿಂತ್ಕೊ ಅಂತ ಹೇಳಿದ್ರೆ ಅವ್ರೇನಾದ್ರೂ ಮನಸ್ಸು ಬದಲಾವಣೆ ಮಾಡ್ತಾರಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಹಾಸನದಿಂದ. ಕೃಷ್ಣಮೂರ್ತಿ, ಸೊ ಈಗ
ನಾನೇ ಅಭ್ಯರ್ಥಿ ಅಂತ ಮೊನ್ನೆ ಘೋಷಣೆ ಮಾಡ್ಕೊಂಡ ಮೇಲೆ ಅವ್ರ ಫ್ಯಾಮಿಲಿಯಲ್ಲೇ ಒಂದಿಷ್ಟು ಫೈಟ್ ನಡೀತಾ ಇದೆ. ಎಸ್ಪೆಷಲಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜೊತೆಗೆ ಅಲ್ಲಿ ಕುಟುಂಬದಲ್ಲೇ ಅಂದ್ರೆ ರೇವಣ್ಣನ ಮುಖಾಂತರ ಮನವೊಲಿಕೆ ಪ್ರಯತ್ನ ಆಗ್ತಾ ಇದೆ. ಒಂದು, ಪ್ರೀತಮ್ ಗೌಡ ಸೇಫ್ ಆಗ್ತಾರ? ಅರಕಲಗೂಡು ಅಂತ ಹೇಳಿದ್ರೆ ಅಕಸ್ಮಾತ್ ದೊಡ್ಡಗೌಡ್ರೆ ಹೇಳಿದ್ರೆ ಭವಾನಿ ಒಪ್ಕೋತಾರ? ಹೌದು ಶರ್ಮಿತಾ, ನಾವೀಗ ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಚುನಾವಣಾ ಪೂರ್ವದಲ್ಲೇ ಒಂದು ವರ್ಷದಿಂದ ಕೂಡ ಚುನಾವಣಾ ಪ್ರಕ್ರಿಯೆ ಈಗ ರಾಜಕೀಯ ಗರಿಗೆದಿರ್ತಕ್ಕಂಥದ್ದು. ಈಗ ಹೊಳೆನರಸೀಪುರದಲ್ಲಿರ್ತಕ್ಕಂಥ ರೇವಣ್ಣನವರ ಕುಟುಂಬ ಈಗ ಹಾಸನದಲ್ಲಿ ಸ್ಪರ್ಧೆ ಮಾಡಬೇಕು ಮತ್ತೆ ಇಂಗಿತವನ್ನ ವ್ಯಕ್ತಪಡಿಸಿ ಕಳೆದ ಒಂದು ವರ್ಷದಿಂದ ತಯಾರಿಯನ್ನು ಕೂಡ ನಡೆಸಿದ್ದಾರೆ. ಆದ್ರೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನಿವಾರ್ಯತೆ ಇಲ್ಲ ಎಂಬಂತ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಮೊನ್ನೆ ರಾಯಚೂರಿನಲ್ಲಿ ಕೊಟ್ಟಿದ್ರು. ಇದೇ ಹಿನ್ನೆಲೆಯಲ್ಲಿ ಈಗ ಹಾಸನದಲ್ಲಿ ದಿವಂಗತ ಮಾಜಿ ಶಾಸಕರ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರ ಪುತ್ರ ಸ್ವರೂಪ್ ಪ್ರಕಾಶ್ ಕೂಡ ಈಗ ಸಂಚಲನವನ್ನು ಕೂಡ ಉಂಟು ಮಾಡಿದ್ದು ಆ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಓಡಾಟವನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಆದ್ರೆ ಈಗ ಇನ್ನೊಂದು ಕಡೆ ನೋಡೋದಾದ್ರೆ ಅನಿವಾರ್ಯತೆ ಅಂದ್ರೆ ಕುಮಾರಸ್ವಾಮಿ ಅವರ ಹೇಳಿಕೆ ಅನಿವಾರ್ಯತೆ ಅಂತ ಪ್ರಶ್ನೆಯನ್ನ ನೋಡೋದಾದ್ರೆ ಹಾಸನದಲ್ಲಿ ಇನ್ನೂ 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆ ಟಿಕೆಟ್ ನ ಗೊಂದಲ ಇರ್ತಕ್ಕಂಥದ್ದು. ಒಂದು ಅರಸೀಕೆರೆ, ಮತ್ತೊಂದು ಅರಕಲಗೂಡು. 2 ಕಡೆ ಜೆಡಿಎಸ್ ಗೆ ಟಿಕೆಟ್ ನ ಗೊಂದಲ ಇದೆ. ರಾಮಸ್ವಾಮಿಯವರು ಮತ್ತು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಇಬ್ರು ಕೂಡ ಜೆಡಿಎಸ್ ನಿಂದ ಅಂತರವನ್ನ ಕಾಪಾಡ್ಕೊಂಡಿದ್ದಾರೆ. ಇಲ್ಲಿಗೆ ಜೆಡಿಎಸ್ ವರಿಷ್ಠ ಏನಾದ್ರು ಭವಾನಿ ರೇವಣ್ಣ ನಿಂತ್ಕೊಂತ ಹೇಳುವಂತ ಅನಿವಾರ್ಯತೆ ಇದೆ. ಬೆಳವಣಿಗೆ ನಾವು ಗಮನಿಸ್ಕೊಂಡು ಹೋಗೋಣ. ಇದನ್ನು ಭವಾನಿ ಒಪ್ಕೋತಾರ ಇಲ್ಲ ಅಂತ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣಮೂರ್ತಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಟಾಪ್ 18 ಅಲ್ಲಿ ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಟಾಪ್ 18 ನ 11ನೇ ಸುದ್ದಿ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಕಾವೇರ್ತಾ ಇದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಪದೇ ಪದೇ ರಾಜ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. 15 ದಿನಗಳ ಅಂತರದಲ್ಲೇ ಹುಬ್ಬಳ್ಳಿಗೆ ಇಬ್ಬರು ನಾಯಕರು ಭೇಟಿ ನೀಡಿದ್ದಾರೆ. ಮುಂಬೈ, ಕರ್ನಾಟಕದಲ್ಲಿ ಮೋಡಿ ಮಾಡೋದಕ್ಕೆ ಅಮಿತ್ ಶಾ ಮುಂದಾಗಿದ್ದಾರೆ. 2 ದಿನಗಳ ಪ್ರವಾಸಕ್ಕಾಗಿ ಇವತ್ತು ರಾತ್ರಿ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ರೋಡ್ ಶೋ, ಬೃಹತ್ ಸಮಾವೇಶ ಆಯೋಜನೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ಅಮಿತ್ ಶಾ ಚಾಲನೆಯನ್ನ ನೀಡಲಿದ್ದಾರೆ. ಮುಂಬೈ, ಕರ್ನಾಟಕದಿಂದ ಅತಿ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಘಟಾನುಘಟಿ ನಾಯಕರ ಸ್ವಾಗತಕ್ಕೆ ಮುಂಬೈ, ಕರ್ನಾಟಕ ಸಿದ್ಧಗೊಂಡಿದೆ. ಇನ್ನು ಉತ್ತರ ಕರ್ನಾಟಕ ಭಾಗದ ಜನರನ್ನ ಸೆಳೆಯೋದಕ್ಕೆ ಬಿಎಸ್ವೈ ಕೂಡ ಅಮಿತ್ ಶಾ ಜೊತೆಗೂಡಲಿದ್ದಾರೆ. ಕೋಲಾರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕೋಲಾರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮಾಲೂರು ಮೂಲದ ಲಕ್ಷ್ಮೀನಾರಾಯಣ್ ಅವರನ್ನ ನೇಮಕ ಮಾಡಿರುವುದಕ್ಕೆ ಕಾಂಗ್ರೆಸ್ ಮುಖಂಡ ಮುಬಾರಕ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೋಲಾರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ಮುಸ್ಲಿಮರಿಗೆ ನೀಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮತಗಳು ಸೀಮಿತವಾಗಿದೆ ಅಂತ ನಿರ್ಲಕ್ಷ್ಯ ಬೇಡ. ಕಾಂಗ್ರೆಸ್ಗೆ ಓಟ್ ಹಾಕೋದು ನಾವು, ಅಧಿಕಾರ ಬೇರೆಯವರಿಗೆ ನೀಡೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ ಮುಬಾರಕ್. ಇನ್ನು ಅಲ್ಪಸಂಖ್ಯಾತರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡುವಂತೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಲಾಗಿದೆಯಂತೆ. ಒಟ್ಟಾರೆ ಸ್ಪರ್ಧೆ ಘೋಷಣೆ ಬಳಿಕ ಆಗ್ತಿರುವಂತಹ ಈ ಬೆಳವಣಿಗೆಗಳು ಸಿದ್ದರಾಮಯ್ಯಗೆ ಟೆನ್ಷನ್ ತಂದಿವೆ. ಗಣರಾಜ್ಯೋತ್ಸವ ವೇದಿಕೆಯಲ್ಲಿ ಹಾಡೊಂದಕ್ಕೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ರೊಮ್ಯಾಂಟಿಕ್ ಹಾಡಿಗೆ ಶಾಸಕ ಸಂಗಮೇಶ್ವರ್ ಅಧಿಕಾರಿಗಳ ಜೊತೆ ಸೇರಿ ಕುಣಿದಾಡಿದ್ದಾರೆ. ಭದ್ರಾವತಿ ಕಾಂಗ್ರೆಸ್ ಶಾಸಕರ ಈ ಡಾನ್ಸ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ನೀರು ಅಂದ್ರೆ ಭಯ ಬೀಳ್ತಾ ಇದ್ದ ಹುಡುಗ ಅವನು ಈಗ ನೀರಿಗೆ ಹಾರಿ 3 ರಕ್ಷಣೆ ಮಾಡಿದ ಆತನ ಧೈರ್ಯವನ್ನ ಮೆಚ್ಚಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಆತನೇ ಹುಬ್ಬಳ್ಳಿ ಹುಡುಗ ಆದಿತ್ಯ ಶಿವಳ್ಳಿ. ಕಾರವಾರದ ಶಿರಸಿ ಬಳಿಯ ಮೋರೆಗೆರಾ ಫಾಲ್ಸ್ನಲ್ಲಿ ಸಿಲುಕಿದ್ದಂತ 3ರನ್ನ ಆದಿತ್ಯ ರಕ್ಷಣೆ ಮಾಡಿ ಜೀವ ಉಳಿಸಿದ್ರು. ನಿನ್ನೆ ದೆಹಲಿಯ ಹ್ಯಾಬಿಟ್ಯಾಟ್ ಸೆಂಟರ್ನಲ್ಲಿ ಶೌರ್ಯ ಪ್ರಶಸ್ತಿ ಸ್ವೀಕರಿಸಿ ಹುಬ್ಬಳ್ಳಿಗೆ ಬಂದಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಪರೀಕ್ಷೆಯ ಒತ್ತಡ ಕಡಿಮೆ ಮಾಡುವಂತ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ನಡೆಸುವಂತಹ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಇವತ್ತು ನಡೆಯುತ್ತೆ. ಈ ಬಾರಿ ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ 155 ದೇಶಗಳ 38 ಲಕ್ಷ ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಸಿಕೊಂಡಿದ್ದಾರೆ. 6ನೇ ಆವೃತ್ತಿಯ ಈ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ನವದೆಹಲಿಯ ತಾಲ್ ಕಟೋರಾ ಕ್ರೀಡಾಂಗಣದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಮೀಬಿಯಾ ಅರಣ್ಯದಿಂದ ಭಾರತಕ್ಕೆ ತಂದಿದ್ದ ಚೀತಾಗಳ ಹೆಣ್ಣು ಚೀತಾ ಒಂದು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದೆ. ಭಾರತಕ್ಕೆ ಕರೆತಂದ 8 ಚೀತಾಗಳ ಪೈಕಿ ಕಿಡ್ನಿ ಸಮಸ್ಯೆಗೆ ತುತ್ತಾಗಿದೆ ಈ ಹೆಣ್ಣು ಚೀತಾ ಅಂತ ಗೊತ್ತಾಗಿದೆ. ತಜ್ಞ ವೈದ್ಯರ ತಂಡದಿಂದ ಚೀತಾ ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಹಾಕಿ ವಿಶ್ವಕಪ್ ಪಂದ್ಯದಲ್ಲಿ ಕೊಂಚ ಹಿಡಿತ ತಪ್ಪಿದ ಭಾರತೀಯ ಹಾಕಿ ತಂಡ ಕೊನೆಗೂ ಲಯ ಸಾಧಿಸುವಲ್ಲಿ ಶಕ್ತರಾಗಿದ್ದಾರೆ. ಜಪಾನ್ ತಂಡವನ್ನ 8-0 ಗೋಲ್ಗಳಿಂದ ಏಷ್ಯನ್ ಚಾಂಪಿಯನ್ ಜಪಾನ್ನ ವಾಶ್ಔಟ್ ಮಾಡಿದೆ. 16ನೇ ಸ್ಥಾನದಲ್ಲಿದ್ದ ಭಾರತ ಟಾಪ್ 10 ಪಟ್ಟಿಯಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ಇಂದಿನಿಂದ T20 ಸರಣಿ ಆರಂಭಗೊಳ್ತಾ ಇದೆ. ಮೊದಲ ಪಂದ್ಯ ರಾಂಚಿಯಲ್ಲಿ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ.